ಅಯ್ಯಪ್ಪ ನಾನು ದಬಾಕತ್ತೀನಿ ಈಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಂದು ಮಂಗಳವಾರ, ಇವತ್ತು ಪುತ್ರ ಏಕಾದಶಿ ದಿನ. ಇವತ್ತು ಬೆಳಗ್ಗೆಯಿಂದ ನಾನಂತೂ ಉಪವಾಸ ಇದ್ದೀನಿ. ಯಾರೆಲ್ಲ ಉಪವಾಸ ಇದ್ದೀರಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಪ್ಪ ಅಂತ ಅಂದರೆ ನೋಡಿ, ಪೂಜೆ ಬೆಳಗ್ಗೆನೇ ಮಾಡಿದ್ದೆ, ದೀಪಗಳು ಉರಿತಾ ಇದೆ. ಎಣ್ಣೆ ಖಾಲಿ ಆಯ್ತಂದರೆ ಮತ್ತೆ ಅಲ್ಲಿಗೆ ಎಣ್ಣೆ ಹಾಕ್ತಾ ಇರ್ತೀನಿ. ಟೈಮ್ ಬಂದು ಇವಾಗ 6:15 ಆಗೈತೆ. ಫ್ರೆಂಡ್ಸ್, ಹಾಗೇನೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲಾಗ್ ಅಂತ ಅಂದರೆ ಸ್ಟಾರ್ಟ್ ಮಾಡಿದರೆ ಈಗ ಸಂಜೆ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿಂದ ಉಪವಾಸ, ನೀರು ಮಾತ್ರ ಕುಡ್ದಿದ್ದೀನಿ ಅಷ್ಟೇ. ನೀರು ಬಿಟ್ಟರೆ ಏನೂ ಕುಡ್ದಿಲ್ಲ. ಕೆಲವರು ಏನಂತ ಅಂದರೆ ಫ್ರೂಟ್ಸು ಎಲ್ಲ ತಿಂತಾರಂತೆ. ಫ್ರೂಟ್ಸು ಮತ್ತು ನೆಕ್ಸ್ಟು ಹಾಲು, ಮತ್ತು ಬೇರೆ ಏನಾದ್ರು ಈಗ ಹಾಲು ಜೊತೆ ಬ್ರೆಡ್ಡು ಈ ಥರ ಎಲ್ಲ ತಿಂತಾರಂತೆ. ನಾನಂತೂ ಏನೂ ತಿಂದಿಲ್ಲ ಇವತ್ತು. ಈ ವರ್ಷ ನಾನು ಅಂದರೆ ಈ ಸಲ ನಾನು ಫಸ್ಟ್ ಟೈಮು ಏಕಾದಶಿ ಮಾಡ್ತಾ ಇರೋದು. ಅದಕ್ಕೋಸ್ಕರ ಫುಲ್ಲು ಕಟ್ನಿಟ್ಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಏನೂ ತಿಂದಿಲ್ಲ, ನೀರು ಮಾತ್ರ ಕುಡಿದಿರೋದು. ಮತ್ತು ಏನಂತ ಅಂದರೆ ಸಾಂಬಾರು ಮಾಡಿ ಇಟ್ಟಿದ್ದೀನಿ ಹಸ್ಬೆಂಡ್ಗೆ. ಏನು ಸಾಂಬಾರು ಅಂದರೆ ತರಕಾರಿ ಸಾಂಬಾರು ಮಾಡಿ ಇಟ್ಟಿದ್ದೀನಿ ಮಧ್ಯಾಹ್ನನೇ. ಅವ್ರು ಬಂದಾಗ ಅವರಿಗೆ ಮುದ್ದೆ ಮಾಡಿಕೊಡ್ಬೇಕು. ಹಸ್ಬೆಂಡು ಫ್ರೂಟ್ಸ್ ತೊಗೊಂಬರ್ತೀನಿ ನೈಟು, ಅಂದರೆ ನಾನು ನೈಟು ಊಟ ಮಾಡಲ್ಲ, ನಾಳೆ ಬೆಳಗ್ಗೆನೇ ಊಟ ಮಾಡೋದು. ಅದಕ್ಕೆ ಫ್ರೂಟ್ಸ್ ತೊಗೊಂಬರ್ತೀನಿ, ಫ್ರೂಟ್ಸ್ನೇ ತಿನ್ನಿವಂತೆ ಅಂತ ಹೇಳಿದ್ದಾರೆ. ಅವರು ಏನು ಫ್ರೂಟ್ಸ್ ತೊಗೊಂಬರ್ತಾರೆ ನೋಡಬೇಕು. ಫ್ರೂಟ್ಸ್ ತೊಗೊಂಬಂದರೆ ಫ್ರೂಟ್ಸ್ನೇ ತಿಂತೀನಿ, ಇಲ್ಲಾಂದರೆ ಹಾಲು, ಅಂದರೆ ಬೆಳಗ್ಗೆಯಿಂದ ಏನು ತಿಂದಿಲ್ಲವಲ್ಲ, ನೀರು ಬಿಟ್ಟರೆ ಅಷ್ಟೇ. ಹಾಲು ಸಹ ಕುಡ್ದಿಲ್ಲ. ನೈಟ್ ಏನಾದ್ರು ಹಾಲು ಕುಡಿದ್ಬಿಟ್ಟು ಮಲ್ಕೋಬೇಕು ಅಷ್ಟೇ. ನೋಡಿ, ಪೂಜೆ ಬೆಳಗ್ಗೆ ಕಚ್ಚಿ ದೀಪ ಉರಿತಾನೆ ಇದೆ, ಹಾರೋಗೋದಕ್ಕೆ ಮಾತ್ರ ಬಿಟ್ಟಿಲ್ಲ. ಮತ್ತು ಅಡುಗೆ ಏನು ತೋರಿಸೋದಿಲ್ಲ, ಯಾಕೆಂದರೆ ಸಾಂಬಾರು ಮಾಡಿ ಇಟ್ಟಿದ್ದೀನಿ ಹಸ್ಬೆಂಡ್ಗೆ. ಮಧ್ಯಾಹ್ನನೇ ಮಾಡಿ ಇಟ್ಬಿಟ್ಟೆ, ಮಧ್ಯಾಹ್ನ ಕೆಲಸ ಮಾಡ್ತಿದ್ದೆ, ಆವಾಗಲೇ ಸಾಂಬಾರು ಮಾಡಿ ಇಟ್ಬಿಟ್ಟೆ. ಇನ್ನು ಸ್ವಲ್ಪ ಪಲಾವ್ ಇದೆ ಅವ್ರಿಗೆ ಬೆಳಗ್ಗೆ ಮಾಡಿರೋದು, ನೆಕ್ಸ್ಟ್ ಅದಕ್ಕೆ ಮುದ್ದೆ ಮಾಡಿಕೊಡ್ತೀನಿ. ಮತ್ತು ಹಸ್ಬೆಂಡ್ಗೂ ಸಹ ನೀರು ಕಾಯ್ತಾ ಇದ್ದೇವೆ ಸ್ನಾನಕ್ಕೆ, ಅವ್ರಿಗೂ ಸಹ ನೀರು ಕಾಯ್ತಾ ಇದ್ದೀನಿ. ನೀರು ಉರಿತಾ ಇದೆ, ಕಾಯ್ತಾ ಇದೆ ನೀರು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಮತ್ತು ಯಾವಾಗ ಸಿಗ್ತೀನಿ ಅಂತ ಗೊತ್ತಿಲ್ಲ, ಹಸ್ಬೆಂಡ್ ಬಂದಾಗಲೇ ಸಿಗ್ಬೋದು. ಏಕೆಂದರೆ ಅಡುಗೆ ಮಾಡೋದೇನಿಲ್ಲ, ಕೆಲಸ ಏನಿಲ್ಲ ಇವಾಗ. ಸಾಂಬಾರು ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ, ನೋಡೋಣ ಮುದ್ದೆ ಮಾಡ್ಬೇಕಾದ್ರೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಇಲ್ಲಾಂದ್ರೆ ಆಮೇಲೆ ಹಸ್ಬೆಂಡ್ ಬಂದಾಗ ಸಿಗ್ತೀನಿ. ಫ್ರೆಂಡ್ಸ್, ಏನಂದರೆ ನೈಟ್ ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ 5 ಗಂಟೆಗೆ ಎದ್ದು ನನ್ನ ಪೂಜೆ ಉಪವಾಸ ಎಲ್ಲ ಮುಕ್ತಾಯಗೊಂಡಿದೆ. 5 ಗಂಟೆಗೆ ಎದ್ದು ಏಕಾದಶಿ ಪೂಜೆನ ಮುಗಿಸಿದ್ದೀನಿ. ನೆನ್ನೆ ಎಲ್ಲ ಉಪವಾಸ ಇದ್ದಿದ್ದು, ಇವತ್ತೆಲ್ಲ ಪೂಜೆ ಮಾಡಿ ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಎಲ್ಲ ಮುಗೀತು. ಉಪವಾಸನೂ ಸಹ ಬಿಟ್ಟಿದ್ದೀನಿ. ಈಗಲೇ ಟೈಮು 5 ಗಂಟೆಗೆ ಎದ್ದಿದ್ದು, ಟೈಮ್ ಬಂದು ಇವಾಗ 6:15 ಆಗೈತೆ ಇವಾಗ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ ನೈಟು. ಏನಪ್ಪ ಅಂತ ಅಂದರೆ ಎಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸು. ಇವತ್ತು 12 ಗಂಟೆಗೆ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 9 ಗಂಟೆ ಆಗೈತೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಏನಪ್ಪ ಅಂತ ಅಂದರೆ ಇವತ್ತು ಒಂದು ಬುಧವಾರ 9 ಗಂಟೆ, ಗುರುವಾರ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಏನಪ್ಪ ಅಂತ ಅಂದರೆ ಹಸ್ಬೆಂಡು ಡ್ಯೂಟಿ ಮುಗಿಸ್ಕೊಂಡ್ಬಂದರು. ಬಂದಾಗೇ ಚಿಕನ್ ತಗೊಂಬಂದು ಕೊಟ್ಟಿದ್ದಾರೆ. ಇವಾಗ ಅಡುಗೆ ಮಾಡಬೇಕು, ಕಬಾಬು ಮತ್ತು ಬಿರಿಯಾನಿ ಮಾಡಬೇಕು. ನೋಡಿ, ಕೊಟ್ಟು ಹೋಗಿದ್ದಾರೆ ಅಡುಗೆ ರೆಡಿ ಮಾಡು ಅಂತ. ಎಲ್ಲೋ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಇವಾಗ ನಾನು ಅಡುಗೆ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಹಾಗೆಯೇ ಅಡುಗೆ ಸ್ಟಾರ್ಟ್ ಮಾಡೋಣ. ಫಸ್ಟು ಕಬಾಬಿಗೆ ಕಲಸಿಟ್ಬಿಟ್ಟು ನೆಕ್ಸ್ಟು ಬಿರಿಯಾನಿ ರೆಡಿ ಮಾಡ್ತೀನಿ. ಬಿರಿಯಾನಿ ಬಂದು ಇವತ್ತು ತಪ್ಪಲೆಲಿ ಮಾಡೋಣ, ಕುಕ್ಕರಲ್ಲಿ ಮಾಡೋಣ, ಯಾವುದ್ರಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಯಾವುದ್ರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ, ಕಬಾಬಿಗೆ ಇಟ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ ಸಾಲ್ಟ್ ಎಲ್ಲ ಹೋಯ್ತು, ಸಾಕು. ನೆಕ್ಸ್ಟು ಹಚ್ಕೊಳ್ಬಿಡಿ. ನೆಕ್ಸ್ಟು ಫೇಸ್ ಶುಂಠಿ ಬೆಳ್ಳುಳ್ಳಿ ಪ್ಯಾಕೆಟ್ ತಂದುಬಿಟ್ಟಿದ್ದಾರೆ ಸರಿ. ನಾನು ಯಾವಾಗಲೂ ಫೇಸ್ ಮಾಡಿಕೊಳ್ತಾ ಇದ್ದೆ, ಶುಂಠಿ ಕಾಲಿತ್ತು, ಹಾಗಾಗಿ ಈ ಸಲ ಫೇಸ್ ಮಾಡಿರಲಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನೆನೆಸ್ಕೊಳ್ತಾನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು
ಉಪ್ಪು, ಕಬಾಬ್ ಪ್ಯಾಕೆಟ್, ಕಬಾಬ್ ಪೌಡರ್, ನೆಕ್ಸ್ಟು ಫೈನಲಿ ನಿಂಬೆಹಣ್ಣು. ಫ್ರೆಂಡ್ಸ್, ಇವಾಗ ಟೈಮು ರಾತ್ರಿ 10:30 ಆಗೈತೆ. ಓದಂಗಾಯ್ತು. ಯೋ ದನ ಆಯ್ತಾ? ಜೈಂಟ್ ಹಾಕೋದೇನು ಬೇಡಪ್ಪ, ಇದೆ ಅಲ್ಲೇ ಹಂಗೆ ಹಿಂಗೆ ಏಕಂದ್ಬಿಟ್ರೆ ಇದೇ ಆಗುತ್ತೆ ಅನ್ಸುತ್ತೆ. ಹಾಂ, ಸೊಸೆಗೆ ಇವಾಗ ಆನ್ ಮಾಡ್ಲಾ? ಅಯ್ಯಪ್ಪ, ನಾನು ದಬಾಕತ್ತಿದ್ದೆ ಈಗ. ಅಲ್ಲೇ ಗೊತ್ತಾಯ್ತಲ್ಲಪ್ಪ, ಆನ್ ಮಾಡ್ಕೊಂಡು ಎಳೆಯೋಕ್ಕಾಗಲ್ಲ ಪೈಪ. ಸೊಸೆಗೆ ಹಾಕ್ತೀಯಾ? ಊಟ ಮಾಡೋದು ಬೇಡವಾ? 10:30 ಟೈಮು. ಹೊಸ ವರ್ಷದಿಂದ ತಂಗು ಸೊಸೆ ನೀರು ಬಿಡ್ಕೊಂಡು ಕುತ್ಕೋತೀಯ. ನೆನ್ನೆ ಬಿಟ್ಟಿದ್ನಲ್ಲಪ್ಪ ಇದಕ್ಕೆ. ಟೈಮು 10:30 ಅಲೆಯ. ಊಟ ಮಾಡೋದು ಯಾವಾಗ? ಬಿರಿಯಾನಿ ತಿನ್ನೋದು ಯಾವಾಗ? ಹ್ಞೂ, 10:30. ಇನ್ನೇನು 11 ಗಂಟೆ ಆಗೋತು. ಕ್ಯಾಮ್ರಾ ಹೊಸ ವರ್ಷಕ್ಕೆ ನನಗೆ ಏನು ಗಿಫ್ಟ್ ಕೊಡ್ತೀಯಪ್ಪ? ಗಿಫ್ಟು ಹೊಸ ವರ್ಷಕ್ಕೆ ಎಂಟಿಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು ತಾನೆ ಹೊಸ ವರ್ಷಕ್ಕೆ. ನೋಡಿ, ನಮ್ಮ ರೈತರ ಕಷ್ಟ. ಎಷ್ಟು ಗಂಟೆ ಟೈಮು? 11 ಗಂಟೆ ಹಾಕೊಂಡೈತೆ. ಆ ಕಡೆಯಿಂದ ಚಿರತೆ ಬಂದ್ರೂ ಆಯಿತು. ನೀರು ಬಿಡ್ತಾ ಇದ್ದೀವಿ. 11 ಗಂಟೆ ರಾತ್ರಿ. ಈಗ ಇನ್ನೊಂದು ಅವರ್ ಆಯಿತು ಅಂದರೆ ಹೊಸ ವರ್ಷಕ್ಕೆ ಕಾಲಿಡ್ತೀವಿ. ಚಿರತೆ ಇಲ್ಲೇ ಹಿಂಗೆ ಕೆಳಗಡೆಯಿಂದ ಬರುತ್ತೆ. ಕತ್ಲಲ್ಲಿ 110 ನಿಮಿಷ ಆಯಿತು. ನಮ್ಮ ಕೆಂದನೂ ಬೆಳೆದಿದ್ದಾನೆ. ಅವನು ಶ್ರಮಜೀವಿ, ಅವನು ನೀರು ಬಿಡ್ತಾನೆ ಫ್ರೆಂಡ್ಸ್. ಅವನು ಎಷ್ಟು ಕಷ್ಟಪಡ್ತಾನೆ ನೋಡಿ. ಅವನು ನೀರು ಬಿಡಕ್ಕೆ ಬಂದವನೆ. ಚಿರತೆ ಹಿಡಿಯಕ್ಕೆ ಬಂದವನು ಅವನು. ಚಿರತೆ ಹಿಡಿಯಕ್ಕೆ ಬಂದವನೆ. ನಾವಿವಾಗ ನೀರು ಬಿಟ್ಬಿಟ್ಟು ಇನ್ನೂ ಊಟ ಮಾಡಿಲ್ಲ. ಬಿರಿಯಾನಿ ಮಾಡಿದ್ದೀವಿ. ಬಿರಿಯಾನಿ ತಿನ್ನಬೇಕು. ಬಿರಿಯಾನಿ ಕಬಾಬು. ಅಪ್ಪ ಆ ಕಡೆಗೆ ಬೆಳಕು ಬಿಡು. ಹಂಗೆ ಬೆಳಕು ಬಿಡು. ಚೆನ್ನಾಗಿರೋ ಬ್ಯಾಟ್ರಿ ತರಬೇಕು. ನೀರು ಹಚ್ಚಿರೆ ಅವು ಏನು ಗೊತ್ತಾ,
ಒಂದು 2-3 ಸಲ ಓಡಾಡಿದರೆ ಮತ್ತೆ ಎದ್ದಾಳ್ತದೆ, ಬಿಡಬೇಕು ಹಂಗೇನೆ. ಫ್ರೆಂಡ್ಸ್, ಇದು ನೀರು ಏನು ಗೊತ್ತಾಗಿಸ್ತಾ ಇರೋದು? ಏನಕ್ಕಪ್ಪ ಹೇಳಪ್ಪ, ಏನಕ್ಕೆ ಹೇಳು? ಎಂಥ ಗಾಡಿ ಅವು? ಲಾರಿ ಇಂಥವು ಮಣ್ಣು ತುಂಬ್ಕೊಂಡು ಓಡಾಡ್ತಾವಲ್ಲ ಗಾಡಿಗಳು. ಒಂದು ವಾರದಿಂದ ಓಡಾಡ್ತಾ ಇದ್ದಾವೆ ಫ್ರೆಂಡ್ಸ್. ಏನಂತ ಅಂದರೆ ಬರೀ ಧೂಳು. ಮನೆ ಒಳಗೆ ನೋಡಿ, ಇಲ್ಲೇ ನಮ್ಮನೆ, ಇಲ್ಲೇ ರೋಡು. ಒಂದು ಬಟ್ಟೆ ತೊಳೆದು ಒಣಗಾಕಿಲ್ಲ, ಮಧ್ಯಾಹ್ನ ಟೈಮ್ ಉಸಿರಾಡೋದಕ್ಕಾಗಲ್ಲ, ಹಂಗೆ ಮನೆ ಒಳಗೆಲ್ಲ ಧೂಳು ತುಂಬ್ಕೊಂಡಿರುತ್ತೆ. ಅದಕ್ಕೋಸ್ಕರ ಈ ಥರ ರೋಡ್ನೆಲ್ಲ ನೆನೆಸ್ತಾ ಇದ್ದೀವಿ. ಅವರೇನು ಹೊಡಿತಾರೆ ಧೂಳು ಕುಡಿಯೋರು, ನಾವು ಇವಾಗ ಟೈಮ್ 11:15. 11:15 ಆಯ್ತಲ್ಲೇನಪ್ಪ? 11:15. ಇಷ್ಟು ಮಾತ್ರ ನೆನ್ಸಪ್ಪ. ಇದು ಚೇಂಜ್ ಮಾಡಲಿಲ್ಲ ಎಂಬ ನಿಂದು ಮಾಸ್ಕ್ ಬಿಡು, ಅದು ಚಿಕ್ಕದೈತೆ. ಫ್ರೆಂಡ್ಸ್, ಹಾಗೇನೆ ಹಸ್ಬೆಂಡು ನೀರು ಬಿಡ್ತಾ ಇದ್ದಾರೆ ಆಚೆ ತೆಂಗಿನ ಸಸಿಗೆಲ್ಲ. ಇವಾಗ ಅಡುಗೆ ಎಲ್ಲ ರೆಡಿ ಆಗಿದೆ. ಏನಂತ ಅಂದರೆ ನೋಡಿ, ಸೌತೆಕಾಯಿ ಈರುಳ್ಳೆಲ್ಲ ಕಟ್ ಮಾಡಿದ್ದೀನಿ, ಇಲ್ಲಿ ಕಬಾಬ್ ಬೇಯಿಸಿಟ್ಟಿದ್ದೀನಿ, ನೆಕ್ಸ್ಟು ಬಿರಿಯಾನಿ. ಫ್ರೆಂಡ್ಸ್ ನೋಡಿ, ರಾತ್ರಿ ಎಲ್ಲ ನೀರು ಬಿಟ್ಟಿದ್ದೀವಿ ರೋಡಿಗೆ. ಇವಾಗಲೇ ಬೆಳಗ್ಗೆಯಿಂದ ಏನಿಲ್ಲ ಅಂದರೂ ಒಂದು 20 ಸಲ ಅವು ಮಣ್ಣು ತುಂಬ್ಕೊಂಡು ಓಡಾಡ್ತಾವಲ್ಲ ಗಾಡಿ. ಧೂಳು ಹೆಂಗೆ ಬರ್ತಿದೆ ಅಂತ ಅಂದರೆ ನೋಡಿ, ರಾತ್ರಿ 12 ಗಂಟೆಲಿ ಅಲ್ಲಿಂದ ಅಲ್ಲಿವರೆಗೂ ನೀರು ಹಾಕಿ ನೆನೆಸಿದ್ದು ಫುಲ್ಲು. ಅಲ್ಲೇ ಒಂದು 20 ಸಲ ಗಾಡಿ ಓಡಾಡಿದ್ದಕ್ಕೆ ಅಲ್ಲೆಲ್ಲ ಒಣಗ್ದಂಗಾಗಿ ಧೂಳು ಎದ್ದಾಳ್ತಾ ಇದೆ ನೋಡಿ. ಮನೆಯೆಲ್ಲ ಫುಲ್ಲು ಧೂಳು. ಅವರಿಗೆ ಅರ್ಥನೇ ಆಗಲ್ಲ. ಏನಂತ ಅಂದರೆ ಮನೆ ಪಕ್ಕದಲ್ಲಿದ್ದಾವೆ, ಧೂಳು ಕುಡಿಬಾರ್ದು ಅಂದರೆ ಒಂದಿನ ಆದರೆ ಓಕೆ, ಅಲ್ಲೇ ಒಂದು ವಾರದ ಮೇಲಿಂದ ಹೊಡಿತಾ ಇದ್ದಾರೆ. ಬರ್ತದೆ ತಡೀರಿ, ಗಾಡಿ ತೋರಿಸ್ತೀನಿ ಯಾವ ಥರ ಗಾಡಿ ಅಂತ. ಅದು ಒಂದು ಗಾಡಿ ಬಂದಿಲ್ಲ, ಒಂದು 5 ಗಾಡಿ ಏನೋ ಇದ್ದಾವೆ. ಮಣ್ಣು ತುಂಬ್ಕೊಂಡು ಹೋಗ್ತವೆ ನೋಡಿ. ಫುಲ್ಲು ಎಲ್ಲ ತನ ಹಿಂಗೆ ಮನೆ ಒಳಗೆಲ್ಲ ಈ ರೀತಿ ಧೂಳು ತುಂಬ್ಕೊಳ್ಳುತ್ತೆ ನೋಡಿ. ನನಗಂತೂ ಡೈಲಿ ತೊಳೆದು ಅಂದರೆ ಫುಲ್ಲು ಮುಂದೆಲ್ಲ ಕಂಬಿಗಳೆಲ್ಲ ಫುಲ್ಲು ಧೂಳಾಗಿರ್ತವೆ. ಸಂಜೆ ಟೈಮ್ ಎಲ್ಲ ತೊಳೆದು ಸಾಕಾಗೈತೆ. ತೊಳೆಯೋಣ ಏನಂತ ಅಂದರೆ ಆ ಧೂಳು ಮನೆಯೊಳಗೆ ಇರ್ತೀನಲ್ಲ, ಫುಲ್ಲು ಒಳಗೆಲ್ಲ ಧೂಳು ತುಂಬ್ಕೊಳ್ಳುತ್ತೆ. ಅವ್ರಿಗೆ ಹೇಳೋರು ಯಾರೂ ಇಲ್ಲವೇ ಇಲ್ಲ. ನಮ್ಮನೆಯವರು ಬೆಳಗ್ಗೆನೇ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ, ಇನ್ನು ಬರೋದೇ ನೈಟು. ಹೇಳೋರು ಯಾರೂ ಇಲ್ಲ ಅವ್ರಿಗೆ, ಅರ್ಥ ಮಾಡಿಸೋರೇ ಇಲ್ಲ. ಯಾರೂ ಸಹ ಅರ್ಥ ಮಾಡಿಸೋರೇ ಇಲ್ಲ ಅವರಿಗೆ. ಅವ್ರೂ ಅರ್ಥ ಮಾಡ್ಕೊಳ್ಳೋದಿಲ್ಲ. ರೋಡಿಗೆಲ್ಲ ನೀರು ಹಾಸ್ಬಿಟ್ಟು ಹೊಡೆಯೋಣ ಅಂತ ಅಂದ್ಕೊಳ್ಳೋದೇ ಇಲ್ಲ. ಗಾಡಿ ಬರ್ತವೆ, ತೋರಿಸ್ತೀನಿ. ಒಂದು ವಾರದಿಂದ ಧೂಳು ಕುಡಿದು ಸಾಕಾಗೈತೆ ಫ್ರೆಂಡ್ಸ್. ಏನಂದರೆ ಇವಾಗ ಬಿಸಿಲು ನೋಡಿ, ಮಳೆಗಾಲದಲ್ಲಿ ಹೊಡೆದ್ರೆ ಆ ರೀತಿ ಧೂಳು ಬರಲ್ಲ. ಇವಾಗ ಬಿಸಿಲು ಜಾಸ್ತಿ ಅಲ್ಲ, ಧೂಳೊಳೆ ಪೌಡ್ರ್ ಇದ್ದಂಗೆ ಎದ್ದಾಳುತ್ತೆ. ಎಲ್ಲ ಧೂಳು ಕುತ್ಕೊಂಡು ಎಲ್ಲ ಧೂಳುಮಯ.
ನೋಡಿ ಇವೇನೇ ಗಾಡಿಗಳು. ನೋಡಿದ್ರಲ್ಲ ಅವೇನೇ ಗಾಡಿಗಳು. ಮಣ್ಣು ಡೈಲಿ ಏನಿಲ್ಲ ಅಂತಂದ್ರು ತಿರುಗ್ತಾನೆ ಇರ್ತವೆ. ನೈಟ್ ಅಷ್ಟೆಲ್ಲ ಕಷ್ಟಪಟ್ಟು ನೀರು ಬಿಟ್ಟಿದ್ದೀವಿ. ಬೆಳಗ್ಗೆಯಿಂದ ಅದೇ ಒಂದು 20 ಸಲ ಗಾಡಿಗಳು ಓಡಾಡಿದ್ದಾವೆ. ಧೂಳು ಏನಂತ ಅಂದರೆ ಮಧ್ಯಾಹ್ನ ಬಿಸಿಲು ಆಯಿತು ಅಂದರೆ ಮನೆಯೊಳಗೆ ಫುಲ್ ಧೂಳು ತುಂಬ್ಕೊಳ್ಳುತ್ತೆ. ಉಸಿರಾಡೋದಕ್ಕೂ ಕಷ್ಟ ಆಗುತ್ತೆ. ನಾನು ಒಂದೊಂದ್ಸಲ ಏನು ಮಾಡ್ತೀನಿ ಅಂದರೆ ತೊಗೊಳ್ಕೆ ಹೋಗ್ಬಿಡ್ತೀನಿ ಕಡೆಗೆ ಧೂಳು ಕುಡಿಯೋಕ್ಕಾಗ್ದಲೇ. ಅವರು ಹೇಳಿದ್ರೆ ಏನಂದರೆ ಅರ್ಥನೇ ಮಾಡ್ಕೊಳ್ಳಲ್ಲ. ಅಂದರೆ ನೀರು ತಂದು ರೋಡಿಗೆ ಸ್ವಲ್ಪ ನೀರು ತೇವ ಮಾಡಿಬಿಟ್ಟು ಓಡಿದ್ರೆ ಧೂಳು ಬರಲ್ಲ. ಪಕ್ಕದಲ್ಲಿ ಮನೆ ಇದ್ದಾವೆ, ಆ ರೀತಿ ಮಾಡಬೇಕಂತ ಅವ್ರಿಗೆ ಕಾಮನ್ ಸೆನ್ಸ್ ಅನ್ನೋದಿಲ್ಲ. ಕುಡಿದ್ರೆ ಅವ್ರು ಕುಡಿತಾರೆ, ನಾವೇನು ಕುಡಿತೀವ ಅಂತ ಅಂದ್ಬಿಟ್ಟು ಆ ರೀತಿ ಹೊಡಿತಾರೆ. ಏನು ಮಾಡೋದು ಇಂಥ ಜನಗಳಿಗೆ ಅಂತ ಗೊತ್ತಿಲ್ಲ. ಯಾರ ಮನೆ ಹಾಳಾದರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತೇವೆ. ಹೊಡಿಲಿ ಬೇಡ ಅಂತನಲ್ಲ ಫ್ರೆಂಡ್ಸ್, ಮಣ್ಣು ಹೊಡಿಲಿ. ತೋಟಕ್ಕೆ ಎಲ್ಗೋ ಹೊಡಿತಾ ಇದ್ದಾರೆ ಮಣ್ಣು, ಹೊಡಿಲಿ ಬೇಡ ಅಂತ ಅನ್ನಲ್ಲ. ಅಂದರೆ ರೋಡಿಗೆಲ್ಲ ನೀರು ಹಾಸ್ಬಿಟ್ಟು ಹೊಡೆದ್ರೆ ನಮ್ಮ ಮನೆಗಳಿಗೆ ರೋಡ್ ಸೈಡ್ ಪಕ್ಕದಲ್ಲಿ ಮನೆ ಇರ್ತವೆ, ಧೂಳು ಬರೋದಿಲ್ಲ. ಅವ್ರ ಸೇಫ್ಟಿ ಮಾತ್ರ ನೋಡ್ಕೊಳ್ತಾರೆ. ಇಲ್ಲಿ ಪಕ್ಕದಲ್ಲಿರೋರು ಡೈಲಿ ನಾವು ನೀರು ಬಿಟ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ಯಾಕೆ ಅಂತಂದರೆ ಕರೆಂಟು ನೋಡಿದರೆ ರಾತ್ರಿ ಎಷ್ಟು 12 ಗಂಟೆ 11 ಗಂಟೆ ರಾತ್ರಿಯಲ್ಲಿ ನೀರು ಹಾಸಿರೋದು. ಅದು ಎಷ್ಟೊತ್ತಿರುತ್ತೆ, ಬಿಸಿಲು ಬಂದ ತಕ್ಷಣ ಎಲ್ಲ ಒಣಗೋಗುತ್ತೆ. ಮತ್ತು ಧೂಳು ಗಾಡಿಗಳು ಓಡಾಡ್ತಾ ಇದ್ದರೆ ಧೂಳು ಎದ್ದಾಳ್ತಾನೆ ಇರುತ್ತೆ. ಒಂದಿನೊಂದು ಮಾತಾದರೆ ಬಿಡತ್ಲಾಗೆ ಅಂತ ಸುಮ್ಮನೆ ಆಗ್ಬೋದು. ಇವ್ರು ಏನಿಲ್ಲ ಅಂತ ಅಂದರು 1 ವಾರದ ಮೇಲಾಯಿತು ಅವಾಗ್ಲಿಂದನೂ ಹೊಡಿತಾ ಇದ್ದಾರೆ. ಏನೋ ಇನ್ನೂ 15 ದಿನ ಹೊಡಿತೀನಿ ಅಂತ ಹೇಳ್ತಾರೆ. ಧೂಳು ಕುಡಿದು ಹೋಗೋರು ಹೋಗ್ಬೋದು ಫ್ರೆಂಡ್ಸ್. ಹಾಗೆಯೇ ಇವತ್ತು ಏನಂತ ಅಂದರೆ ನೈಟಿಂದು ಬಿರಿಯಾನಿ ಇತ್ತು, ಅದನ್ನೇ ತಿನ್ಕೊಂಡು ಮಧ್ಯಾಹ್ನಕ್ಕೆ ಹಸ್ಬೆಂಡು ಹೋಟೆಲಲ್ಲಿ ಊಟ ಮಾಡ್ತೀನಿ ಅಂತ ಅಂದಿದ್ರು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಾನು ಇವಾಗ ಕೆಲಸ ಇದೆ, ಪಾತ್ರೆ ವಾಶ್ ಮಾಡಬೇಕು, ಕೆಲಸ ಇದೆ, ಪೂಜೆ ಮಾಡಬೇಕು. ಹಸ್ಬೆಂಡ್ ಬೆಳಗ್ಗೆ ಮಾಡೋಗಿದ್ದಾರೆ, ದೀಪ ಎಲ್ಲ ಹಚ್ಚಿ ಎಲ್ಲ ಪೂಜೆ ಮಾಡೋಗಿದ್ದಾರೆ. ನಾನಿನ್ನ ಪೂಜೆ ಮಾಡಿಲ್ಲ. ಏನಂತ ಅಂದರೆ ಎಲ್ರಿಗೂ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕ್ಯಾಲೆಂಡರ್ ಪ್ರಕಾರ ಇದು ನಮ್ಮ ವರ್ಷ, ಆದರೆ ನಮಗೆಲ್ಲ ಯುಗಾದಿ ಸೆಲೆಬ್ರೇಷನ್ ಅಂತ ಅಂದರೆ ಎಲ್ಲ ಇವಾಗಲೇ ಮಾಡೋದು. ನಮ್ಮ ಹಳ್ಳಿ ಕಡೆನೂ ಅಷ್ಟೇ ಹೊಸ ವರ್ಷ ಅಂತ ಅಂದರೆ ಇವತ್ತೇ ಏನಾದ್ರು ಮಾಡಿಬಿಡ್ತಾರೆ. ಯುಗಾದಿಲಿ ಅಷ್ಟು ಅಂದರೆ ಬೇವು ಬೆಲ್ಲ ತಿನ್ಕೊಂಡು ಸೆಲೆಬ್ರೇಷನ್ ಮಾಡ್ತೀವಿ, ದೇವಸ್ಥಾನಗಳಿಗೆ ಹೋಗಿ. ಇವಾಗ ಈ ಹೊಸ ವರ್ಷದಲ್ಲಿ ಯಾವ ದೇವಸ್ಥಾನಕ್ಕೂ ಹೋಗಲ್ಲ, ಮನೇಲೇನೋ ಸ್ಪೆಷಲ್ ಮಾಡಿಕೊಂಡು ಹಬ್ಬನ ಆಚರಿಸ್ತೀವಿ. ನೋಡಿ ಯಜಮಾನ್ರು ಬೆಳಗ್ಗೆನೆ ಪೂಜೆ ಎಲ್ಲ ಮಾಡಿ ಹೋಗಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಲಾಗ್ ಇದಾಗಿತ್ತು. ದಯವಿಟ್ಟು ವಿಡಿಯೋಸ್ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನಿಮ್ಮ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ತಿಳಿಸಿ. ಕಾಮೆಂಟ್ ಬಾಕ್ಸ್ ನಿಮಗೋಸ್ಕರ ಚೆನ್ನಾಗಿರುತ್ತೆ ತಿಳಿಸಿ. ಮತ್ತು ಏನಂತಂದರೆ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಫ್ರೆಂಡ್ಸ್.